ಮನು ಸೂರಜ್ ಅವರ ಡೈರೆಕ್ಷನಲ್ಲಿ ಬಂದಿರುವಂತಹ ಮಲಯಾಳಂ ಚಿತ್ರ ಪಡಕಲಂ ಅಂದರೆ ಯುದ್ಧ ಅಂದರ್ಥ. ಮಲಯಾಳಂ ಸಿನಿಮಾಗಳು ಅಂದರೆ ಅವರ ಥಾಟೇನೇ ಬೇರೆ ಅಂತ ಹೇಳ್ಬೋದು. ಯಾರೇ ಆಗಲಿ ಮಲಯಾಳಂನ ಈ ಯೂನಿಕ್ ಕಾನ್ಸೆಪ್ಟ್ಗಳಿಗೆ ಫಿದಾ ಆಗದೆ ಇರೋರೇ ಇಲ್ಲ. ಸಂದೀಪ್ ಪ್ರದೀಪ್, ಸೂರಜ್ ಮತ್ತು ಶರೀಫ್ ಅವರು ಮುಖ್ಯ ಪಾತ್ರಗಳಲ್ಲಿ ಕಾಣಿಸಿಕೊಂಡಿರುವ ಈ ಸಿನಿಮಾ ಹೇಗಿತ್ತು, ಏನೆಲ್ಲ ವರ್ಕೌಟ್ ಆಯಿತು, ಏನೆಲ್ಲ ವರ್ಕೌಟ್ ಆಗಲಿಲ್ಲ ಅಂತ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ನೀವು ನಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ಭೇಟಿ ನೀಡಿದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೂವಿ ಮ್ಯಾಟ್ಸ್ ಕನ್ನಡ. ನಾವು ಪದಕಲಂ ಸಿನಿಮಾದ ಕತೆ ಬಗ್ಗೆ ನೋಡೋದಾದರೆ ಚಿತ್ರದ ಮೊದಲಿಗೆ ಒಂದು ಹಿಸ್ಟೋರಿಕಲ್ ಥೀಮಿಂದ ಕತೆನ ಶುರು ಮಾಡ್ತಾರೆ. ಚಿತ್ರ ಒಂದು ಕಾಲೇಜಲ್ಲಿ ನಡೆಯುವಂತಹ ಸಿನಿಮಾ ಆಗಿದೆ. ಕಾಲೇಜಲ್ಲಿ HOD ಪೋಸ್ಟ್ಗೆ ಶಾಜಿ ಮತ್ತು ರಂಜಿತ್ ಅನ್ನೋ ಇಬ್ಬರು ಲೆಕ್ಚರ್ಗಳ ಮಧ್ಯೆ ಸ್ಪರ್ಧೆ ಏರ್ಪಟ್ಟಿರುತ್ತೆ. ಅದರಲ್ಲಿ ರಂಜಿತ್ ಹಳೆಯ ಒಂದು ಮ್ಯಾಜಿಕ್ ಬೋರ್ಡನ್ನು ಇಟ್ಕೊಂಡು ಬೇರೆಯವರನ್ನು ಕಂಟ್ರೋಲ್ ಮಾಡ್ತಾ ಇರ್ತಾನೆ. ಇದನ್ನೆಲ್ಲ ತಿಳ್ಕೊಂಡ ಜತಿನ್ ಮತ್ತು ಅವನ ಫ್ರೆಂಡ್ಸ್ ಎಲ್ಲ ಸೇರಿ ಅವರಿಂದ ಮ್ಯಾಜಿಕ್ ಬೋರ್ಡನ್ನು ಕಳ್ಳತನ ಮಾಡಿ ಮೊದಲಿದ್ದ ಥರ ಮಾಡಬೇಕು ಅಂತ ಮಾಡೋಕ್ಕೆ ಹೋಗಿ ಮ್ಯಾಜಿಕ್ ಬೋರ್ಡ್ನ ಮುಖಾಂತರ ಟ್ವಿಸ್ಟ್ ಅನ್ನೋ ಥರ ಮೂವರ ಬಾಡಿ ಸ್ವ್ಯಾಪ್ ಆಗಿಬಿಡುತ್ತೆ. ಇದನ್ನು ನೋಡಿದರೆ ಇಲ್ಲಿ ಹಾಲಿವುಡ್ನ ಜುಮಾಂಜಿ ಚಿತ್ರದ ಮೂಲಕ ಇನ್ಸ್ಪೈರ್ ಆಗಿರೋದನ್ನು ನಾವು ಕಾಣ್ಬೋದು. ಮುಂದೆ ಏನೆಲ್ಲ ಆಗುತ್ತೆ, ಬಾಡಿ ಸ್ವ್ಯಾಪ್ ಆಗಿರೋದು ಮತ್ತೆ ಮೊದಲಿನ ಥರ ಆಗುತ್ತಾ ಅನ್ನೋದನ್ನು ನೀವು ಸಿನಿಮಾ ನೋಡಿನೇ ತಿಳ್ಕೊಬೇಕು ಅಂತ ಹೇಳ್ತೀನಿ ಸ್ನೇಹಿತರೆ. ಇನ್ನು ಚಿತ್ರದ ಪಾಸಿಟಿವ್ ಪಾಯಿಂಟ್ಗಳ ಬಗ್ಗೆ ಹೇಳೋದಾದರೆ ಮಲಯಾಳಂ ಚಿತ್ರಗಳೆಂದ್ರೇ ಪಾಸಿಟಿವ್ ವೈಬ್ ಅಂದರೆ ತಪ್ಪಾಗಲ್ಲ. ಸದ್ಯ ಇವರು ಮಾಡುವಂಥ ಸಿನಿಮಾಗಳಲ್ಲಿ ಬರೀ ಪಾಸಿಟಿವ್ ಪಾಯಿಂಟ್ಗಳೇ ಸಿಗೋದು ನಾರ್ಮಲ್ ಆಗಿದೆ. ಈಗ ಪದಕಲಂ ಸಿನಿಮಾದ ಪಾಸಿಟಿವ್ ಪಾಯಿಂಟ್ ಅಂದರೆ ಅದು ಸ್ಟೋರಿ. ಹೌದು, ಸ್ಟೋರಿನ ತುಂಬ ಎಂಗೇಜಿಂಗ್ ಆಗಿ ಬರೆದಿದ್ದಾರೆ ನಮ್ಮ ಡೈರೆಕ್ಟರ್ ಅವರು. ಚಿತ್ರದ ಕತೆ ನಮಗೆ ಒಂದು ಸ್ವಲ್ಪನೂ ಬೋರಿಂಗ್ ಆಗೋದಿಲ್ಲ. ನಿಜ, ನಾವು ಈ ಥರ ಕಾನ್ಸೆಪ್ಟ್ಗಳಿರುವಂಥ ಚಿತ್ರನ ಇಷ್ಟು ಕಡಿಮೆ ಬಜೆಟಲ್ಲಿ ಮಾಡ್ಬೋದು ಅನ್ನೋದನ್ನು ಮಲಯಾಳಂ ಇಂಡಸ್ಟ್ರಿಯಿಂದ ಕಲಿಬೇಕು ಅನ್ನೋದು ನಿಜ. ಇನ್ನು ಚಿತ್ರ ಪೂರ್ತಿ ಕಾಮಿಡಿ ಡ್ರಾಮಾಯಿಂದ ಕೂಡಿದ್ದು ಮತ್ತೊಂದು ಯುನೀಕ್ ಆಗಿರೋ ಮಲಯಾಳಂ ಮೂವಿ ಆಗೋದು ಖಂಡಿತ. ಇನ್ನು ಶಾಜಿ, ರಂಜಿತ್ ಮತ್ತು ಜತಿನ್ ಅವರು ಅದ್ಭುತವಾಗಿ ಪಾತ್ರನ ಮಾಡಿಕೊಟ್ಟಿದ್ದಾರೆ. ಜತಿನ್ ಫ್ರೆಂಡ್ಸ್ ಕೂಡ ಕಾಮಿಡಿ ಮಾಡೋದ್ರಲ್ಲಿ ನಾವು ಏನು ಕಮ್ಮಿ ಇಲ್ಲ ಅಂತ ತೋರಿಸಿದ್ದಾರೆ. ಇನ್ನು ಚಿತ್ರದ ಕ್ಲೈಮ್ಯಾಕ್ಸಲ್ಲಿ ಸ್ವಲ್ಪ ಸೆಂಟಿಮೆಂಟ್ ಸೀನ್ಗಳನ್ನು ತೋರಿಸಿದ್ದಾರೆ. ಬಟ್ ನನಗೆ ಅದು ಇಷ್ಟನೂ ಆಗಿದೆ ನಿಜ. ಇನ್ನು ಚಿತ್ರದ ಕೆಲವು ನೆಗೆಟಿವ್ ಪ್ಲಾಟ್ ಬಗ್ಗೆ ನೋಡೋದಾದರೆ ಯಾವುದೇ ಒಳ್ಳೆ ಚಿತ್ರದಲ್ಲೂ ಕೂಡ ಕೆಲವು ನ್ಯೂನ್ಯತೆಗಳಿರೋದು ಸಹಜನೇ. ಅದೇ ಥರ ಈ ಚಿತ್ರದಲ್ಲೂ ಇದೆ. ಮ್ಯಾಜಿಕ್ ಬೋರ್ಡ್ ಅಲ್ಲಿ ಡೈಸ್ ಆಟದ ರೂಲ್ಸನ್ನು ಅಷ್ಟೇನು ಚೆನ್ನಾಗಿ ಮಾಡಿಲ್ಲ. ಅದು ಫುಲ್ ಅನ್ಕಂಪ್ಲೀಟ್ ಅಂತ ಅನಿಸುತ್ತೆ. ಇನ್ನು ನೀವೇನಾದರೂ ಇಂಟರ್ವಲ್ ಸ್ಕಿಪ್ ಮಾಡೋದು, ಕಾನ್ಸಂಟ್ರೇಷನ್ ಕೊಡದೇ ಇದ್ದರೆ ಆತ್ಮಗಳು ಸ್ವ್ಯಾಪ್ ಆದಮೇಲೆ ಸ್ವಲ್ಪ ಕನ್ಫ್ಯೂಸ್ ಆಗೋದು ಗ್ಯಾರಂಟಿ. ಒಟ್ಟಾರೆಯಾಗಿ ಪದಕಲಂ ಸಿನಿಮಾದ ಬಗ್ಗೆ ಹೇಳೋದಾದರೆ ಇದು ರೀಸೆಂಟಾಗಿ ಬಂದಿರೋ ಮತ್ತೊಂದು ಬೆಸ್ಟ್ ಮಲಯಾಳಂ ಚಿತ್ರ ಅಂತ ಹೇಳಿದರೆ ತಪ್ಪಾಗಲ್ಲ. ಸಿನಿಮಾ ಕೊನೆ ತನಕ ಏನಾಗ್ಬೋದು ಅಂತ ಕ್ಯೂರಿಯಾಸಿಟಿ ಹುಟ್ಟಿಸೋದು ನಿಜ. ನೀವೇನಾದರೂ ಒಂದೊಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಕಾಮಿಡಿ ಡ್ರಾಮಾವನ್ನು ಹುಡುಕ್ತಾ ಇದ್ದರೆ ನಿಮಗೆ ಪದಕಲಂ ಒಂದೊಳ್ಳೆ ಸಿನಿಮಾ ಆಗೋದು ಖಂಡಿತ. ಸದ್ಯ ಪದಕಲಂ ಸಿನಿಮಾ ಜಿಯೋ ಹಾಟ್ಸ್ಟಾರಲ್ಲಿ ಸ್ಟ್ರೀಮಿಂಗ್ ಆಗ್ತಾ ಇದ್ದು ಕನ್ನಡದಲ್ಲೂ ಕೂಡ ಮೂವಿನ ತುಂಬ ಚೆನ್ನಾಗಿ ಡಬ್ ಮಾಡಿದ್ದಾರೆ. ಸೊ ಯಾರ್ಯಾರು ಇನ್ನೂ ಸಿನಿಮಾ ನೋಡಿಲ್ಲ ಹೋಗಿ ವೀಕ್ಷಣೆ ಮಾಡಿ ನಿಮಗೆ ಸಿನಿಮಾ ಹೇಗೆ ಅನಿಸಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.